ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೊಂದು ಬಿಟ್ರಲ್ಲ ಯಾವುದು ಹುಮ್ನಾಬಾದ್ ಅದವರಪ್ಪ ಸರ್. ಬೇಗ ಬನ್ನಿ ಸರ್, ಬೇಗ ಬನ್ನಿ ಸರ್, ಬೇಗ ಬನ್ನಿ ಸರ್, ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಬನ್ನಿ ಸರ್, ಬನ್ನಿ ಸರ್, ಏನು ಪ್ರಾಬ್ಲಮ್ ಅಂತ ಹೇಳಿ ಸರ್. ನಮಸ್ಕಾರ ಸರ್, ಈ ಹೋಟೆಲ್ ಡಾಕ್ಟರ್ ನಾನೇ ಸರ್. ಹೋಟೆಲ್ ಏನು ಪ್ರಾಬ್ಲಮ್ ಅಂತ ಕೇಳಿ ಸರ್, ಕೇಳಿ ಹೇಳಿ ಸರ್, ಹೇಳಿ ಸರ್. ಬರುವಾಗ ಬಲಕ್ಕಾಗ್ತದೆ, ಹೋಗುವಾಗ ಎಡಕ್ಕಾಗ್ತದೆ, ಎಲ್ಲ ಒಳ್ಳೇದಾಗ್ತದೆ. ನೀನು ಕಾಲು ನೋವು, ಮೂಗು ನೋವು, ಹಲ್ಲು ನೋವು, ಕಿವಿ ನೋವು ಏನಿದ್ರು ಎಲ್ಲ ಕ್ಲಿಯರ್ ಮಾಡಿಬಿಡ್ತೀವಿ. 350 ರೂಪಾಯಿ ತಾಯ್ತ ಕಟ್ಸ್ಕೊಂಡು ಹೋದ್ರೆ ಎಲ್ಲ ಕ್ಲಿಯರ್ ಸರ್. ಅಯ್ಯೋ ಇವರು ಡಾಕ್ಟ್ರು ಏನು ದೆವ್ವ ಬಿಡಿಸೋರು ಒಂದು ತಿಳಿಯಕತ್ತಿಲ್ಲಲ್ಲ ನನಗ. ಮೇಡಮ್ ನೀವು ನಾನು ಈ ಹಾಸ್ಪಿಟಲ್ ಡಾಕ್ಟ್ರು. ನೀವು ಡಾಕ್ಟರ್ ಆದ್ರೆ ಅವರಿಬ್ರು ಡಾಕ್ಟರ್ ಸರ್ ಹಿಂಗೆ ಕೂತಿದ್ರು ಸರ್. ನಾನು ಡಾಕ್ಟರ್ ಅಲ್ಲಪ್ಪ, ನಾನು ಪೇಷಂಟು. ಸರ್ ನಿಮಗೇನಾಯ್ತು ಸರ್? ಕಂಪೌಂಡ್ರಿ ಸರ್. ನಾನು ಕಂಪೌಂಡ್ರ್ ಅಲ್ಲಪ್ಪ. ಮತ್ತೆ ಯಾರು ಸರ್? ಪೇಷಂಟು. ನಿಮಗೇನಾಯ್ತು? ನಂಗೆ ಅಪೆಂಡಿಕ್ಸ್ ಆಪರೇಷನ್, ಇವನಿಗೆ ಹೆರಿಗೆ ಆಪರೇಷನ್. ಅಯ್ಯೋ ನನಗೇನು ದಿಕ್ಕ ತಿಳಿತಿರಲ್ಲ, ಹುಚ್ಚಿಡ್ದಂಗೆ ಏನ್ ಮಾಡಿ ಮೇಡಮ್? ನಿಮ್ ಕೈ ಮುಗಿತೀನಿ ಮೇಡಮ್, ನನಗೆ ಹುಚ್ಚಿಡ್ದಂಗೆ ಆಗ್ತಿದೆ. ಏನಾದರೂ ಟ್ರೀಟ್ಮೆಂಟ್ ಕೊಡಿ ಮೇಡಮ್. ಏನು ಟೆನ್ಷನ್ ತಗೋಬೇಡಪ್ಪ, ಇಲ್ಲೇ ಇತ್ತು ನೋಡ್ರಿ. ಈ ಟ್ಯಾಬ್ಲೆಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಬಟ್ಟೆ ಹೋಗಿ ಸೋಪ್ ಇದ್ದಂಗಿದೆಯಲ್ಲಮ್ಮ. ಮೇಡಮ್ ಇದರಿಂದ ಏನು ಪ್ರಾಬ್ಲಮ್ ಆಗಲ್ವಲ್ಲ ಮೇಡಮ್? ಸೈಡ್ ಎಫೆಕ್ಟ್ ಆಗಲ್ವಲ್ಲ? ಸೈಡಲ್ಲಿ ಹೋಗ್ತೀನಿ. ಯಾಕೆ? ಸೈಡ್ ಎಫೆಕ್ಟ್ ಆಗಲ್ಲ. ಅಯ್ಯೋ ಸೈಡಲ್ಲಿ ಓದ್ತಿದ್ರೆ ಸೈಡ್ ಎಫೆಕ್ಟ್ ಆಗಲ್ಲ ಅಂತ. ನಮ್ಮ ನಾಯಕರಿಗೆ ನಿರಂಜನ್ ನಾಯಕರಿಗೆ, ನಾಯಕರಿಗೆ ನಿರಂಜನ್ ನಾಯಕರಿಗೆ. ಯಾರು ನಿರಂಜನ್? ಯಾರು? ನೀವೇ ಸರ್? ನನಗೆ ಯಾಕೋ ಜೈಕರ್ ಆಗ್ತಿದ್ದೀರಾ? ಇವ್ನು ಎಂತ ಡೆಲಿವರಿ ಆದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ನಾನೇ ಮಗು ಹೇಳಿದ್ದೆ. ನಾಯಕರಿಗೆ ನಿರಂಜನ್ ನಾಯಕರಿಗೆ ದುಡ್ಡು ಕೊಡ್ತಿರುವಂತ ನಿರಂಜನ್ ಅಣ್ಣನಿಗೆ, ದಾನಶೂರ ಕನ್ನಡಿಗೆ ಕೊಡ್ತಿರುವಂತ ನಿರಂಜನ್ಗೆ, ದಾನಶೂರ ಕನ್ನಡಿಗೆ ಒಂದ್ ಸ್ವಲ್ಪ ನೀರು ಇಟ್ಕೋ, ಒಂದ್ ಸ್ವಲ್ಪ ನಾನು ಇಟ್ಕೋತಾರೆ, ಒಂದ್ ಸ್ವಲ್ಪ ಅವಳು ಕಡು ನಿರಂಜನ್ ಅಣ್ಣನಿಗೆ, ನಿರಂಜನ್ ಅಣ್ಣನಿಗೆ. ಶೋ ಮುಗಿದ್ಮೇಲೆ ಊರಿಗೆ ಹೋಗೋಣ. ನಿರಂಜನ್ ಯಾರು? ನನ್ನ ಹತ್ರ ಇದ್ದಿದ್ದ 5 ಲಕ್ಷ ರೂಪಾಯಿ ಇವ್ರು ಯಾಕೆ ಕಸ್ಕೊಂಡು ಹೋದ್ರು? ಅಯ್ಯೋ ಸರ್ ಬೇಗ ಬನ್ನಿ ಸರ್, ಶಾರ್ಟ್ ರೆಡಿ ಇದೆ. ಶಾರ್ಟ್ ಹಿಡಿದೆ. ನೀವ್ಯಾರು ಸರ್? ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಹಂಗಂದ್ರೆ ನಾನು? ನೀವು ಡೈರೆಕ್ಟ್ರು. ಡೈರೆಕ್ಟ್ರು ಸರ್, ಬೇಗ ಬನ್ನಿ ಸರ್. ಅಯ್ಯೋ ನೀನ್ ಯಾರು? ತಾಮ್ ತಕಡೆ ಇಲ್ಲ ತಕಡೆ ನಾನು ಡ್ಯಾನ್ಸರ್. ನೀನ್ ಯಾರಪ್ಪ? ಫೈಟ್ ಮಾಸ್ಟರ್ ಸರ್, ಶಾರ್ಟ್ ರೆಡಿ ಇದೆ, ಬನ್ನಿ ಸರ್. ಶಾರ್ಟ್ ಹಿಡಿದೆ? ಹಾ ಸರ್. ಫೈಟ್ ಮಾಸ್ಟರ್? ಹಾ ಸರ್. ನೀನ್ ಯಾರಪ್ಪ? ನಾನು ಕ್ಯಾಮ್ರಾಮನ್ ದತ್ತಣ್ಣನ ಅಣ್ಣ ಎತ್ತಣ್ಣ. ಅಂದ್ರೆ ನಾನು ಡೈರೆಕ್ಟ್ರು. ಡೈರೆಕ್ಟರ್ ಮುಂದೆ ಕೆಲಸ ಮಾಡ್ಲಾರ್ದೆ ಓತ್ಲ ಹೊಡಿತೀರಾ? ಇಲ್ಲ ಸರ್. ತಲೆಗೆ ಎಣ್ಣೆ ಹಾಕ್ತೀರಾ? ಅಂಗಿ ಬಿಚ್ಕೊಂಡ್ ಬರ್ತೀಯಾ? ಇಲ್ಲ ಸರ್. ಇನ್ನು ಹಿರದ ಒಳ ಸತ್ಯ. ಪೇಷಂಟ್ ಅಂತ ಡಾಕ್ಟರ್ ನಂಬ್ಕೊಂಬಂದ್ರೆ ನಮಗೆ ಮೋಸ ಮಾಡ್ತೀರ. ಏನು ಕಲಿಸ್ಕೊಡು? ಯಾರು ನೀನು? ನಾನು ಯಾರಂತ ಗೊತ್ತಿಲ್ವಾ? ಯಾರು? ಈ ಶರಣಯ್ಯ ಟೀ ಗೊತ್ತಾ? ಹಾ ಗೊತ್ತು. ಅವರಣ್ಣ ಶರಣಯ್ಯ ಕಾಫಿ. ನಾನು ಎದ್ದು ಬಿದ್ದು ನಕ್ಕಿ ಸಾಕಾಯ್ತು ಕೊಡ್ರು. ಏನ್ರೋ ಮಾಡಿದ್ರಿ ಅಪ್ಪ. ಒಟ್ಟಲ್ಲಿ ಹಿಲ್ಲೇರಿಯಸ್ ಆಕ್ಟ್. ಆಕ್ಚುಲಿ 3 ಜನ ಜಡ್ಜಸ್ ಚೇರ್ ಮೇಲೆ ಇರ್ಲಿ, ಎದ್ದು ಬಿದ್ದು ನಗ್ತಾ ಇದ್ರು. ಜಾಸ್ತಿ ಎದ್ದು ಬಿದ್ದು ನಕ್ಕಿದ್ದು ನಮ್ಮ ಶರಣ್ ಸರ್. ಅಧ್ಯಕ್ಷರೇ, ನೀವ್ ಯಾವ ತರ ಈ ತರ ಆಸ್ಪತ್ರೆಗೆ ಹೋಗಿದ್ದೀರಾ? ದೇವರನ್ನೇ ಹೋಗಿಲ್ಲಪ್ಪ. ಹೋಗಕ್ಕೆ ಆಸೆ ಪಡ್ತೀರಾ? ಬೇಡಪ್ಪ. ನಿಮ್ ಜೊತೆ ಬರಕ್ ನಾನು ರೆಡಿ ಇದ್ದೀನಿ ಅಣ್ಣ. ನನ್ನ ಬಿಟ್ಬಿಡು. ಏನ್ ಗೊತ್ತಾ, ನನಗೆ ಬಹಳ ಖುಷಿಯಾಗಿದ್ದೇನು ಅಂತಂತಂದ್ರೆ ಇವರೆಲ್ಲರ ಕೋಆರ್ಡಿನೇಷನ್. ಒಂದು ಚೂರು ಎಲ್ಲೂ ತಪ್ಪಿದ್ರು ಕೂಡ ಮಿಸ್ ಹೊಡೆದ್ಬಿಟ್ಟಿರೋದು. ಹೌದು. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ರು ಏನೋ ಗೊತ್ತಿಲ್ಲ. ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ರಿ? ಒಂದೇ ದಿನ ಸರ್. ಬರೀ 1 ದಿವಸನಾ? ಹೌದೌದು ಸರ್. ಬರಲಿ ಇದಕ್ಕೊಂದು ಚಪ್ಪಾಳೆ. ನಿಜ ರೀ. ಇವರೆಲ್ಲರೂ ರಂಗಭೂಮಿಯ ಕಲಾವಿದರು. ಜವಾರಿ ರಂಗಭೂಮಿಯ ಸೊಗಡು ಏನು ಅಂತ ಇವತ್ತು ಗೊತ್ತಾಯ್ತು. ತುಂಬಾ ಚೆನ್ನಾಗಿ ಮಾಡಿದೆ ಕಂದ. ಥ್ಯಾಂಕ್ ಯು ಸರ್. ಸಖತ್ತಾಗಿ ಮಾಡಿದೆ. ಥ್ಯಾಂಕ್ ಯು ಸರ್.
ಪ್ರವೀಣ್ ವಿಜಯ್ ಮಹಾಂತೇಶ್ ಅವರೇ ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ಈ ಸಿಂಕ್ರನೈಸೇಷನ್ ನೀವು ಯಾರು ನಂಬಲ್ಲ, ಇದನ್ನ ಒಂದಿನದಲ್ಲಿ ಮಾಡಿದೀರಾ ಅಂದ್ರೆ. ರಿತು ಇಸ್ ಅಮೇಸಿಂಗ್, ಅವ್ರ ಎನರ್ಜಿ, ಅವ್ರ ಕಾನ್ಫಿಡೆನ್ಸ್ ಸೂಪರ್ ಫ್ಯಾಂಟಾಸ್ಟಿಕ್. ಬಟ್ ಈ ಸ್ಕಿಟ್ ಅಲ್ಲಿ ಐ ಥಿಂಕ್ ಮಹಾಂತೇಶ್ ಅವ್ರ ಸ್ಟ್ರೆಂತ್ ನನಗೆ ಗೊತ್ತಾಯ್ತು. ಬಿಕಾಸ್ ಅವ್ರದೇ ಸ್ಕಿಟ್ ತರ ಅದು ಚಿಕ್ಕ ಪಾತ್ರ ಆಗಿರ್ಲಿ, ಏನಾದ್ರೂ 1 ಸೆಕೆಂಡ್ ಬಂದು ಪ್ರಾಪ್ ಆಗಿ ನಿಂತಿರ್ಬೇಕು ಅಂದ್ರೂ ಅಷ್ಟೇ ಒಂದು ಶ್ರದ್ಧೆಯಿಂದ ಮಾಡ್ತಾರೆ. ಈ ಪೂರ್ತಿ ಫುಲ್ ಫ್ಲೆಶ್ ಅವ್ರನ್ನ ನೋಡೋದೇ ಖುಷಿ ಆಯ್ತು. ಅಂಡ್ ಯು ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಮಹಾಂತೇಶ್ ಅವರೇ. ಡಾಕ್ಟರ್ ಮುಖ್ಯಮಂತ್ರಿಗಳೇ ಹೇಳಿ. ನಗಿಸೋದಕ್ಕೋಸ್ಕರವೇ ಸ್ಕಿಟ್ ಮಾಡಿದ್ದೀರಾ, ನಗಿಸಿದ್ದೀರಾ. ಧನ್ಯವಾದಗಳು. ಸೂಪರ್ ಸರ್. ದುಡಿಮೆಗೆ ಮುಡಿಪಿಡು ಜೀವನ ಸಾರ್ಥಕ, ಮುಡಿಸಿಕು ಜನುಮಾನ. ವಾ 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 ವಾ, ಎಂತ ಲೈನ್ ಗುರು. ಈ ಲೈನಿಂಗ್ ನನ್ನ ಅಭಿಮಾನಿ ಆಗ್ಬಿಟ್ಟೆ. ನಮಸ್ಕಾರ ಜಡ್ಜಸ್, ನನ್ನ ಹೆಸರು ರಂಗ ಅಂತ. ಈ ಮನೆ ಕೆಲಸ ಅಂತ ಅಷ್ಟು ಸಾಧಾರಣವಾಗಿ ತಿಳ್ಕೊಬೇಡಿ. ಹೋದವ್ರಿಗೆ ಎಷ್ಟು ಬೆಲೆ ಇದೆಯೋ ಅಷ್ಟು ನಮ್ಮ ಕೆಲಸವ್ರಿಗೆ ಬೆಲೆ ಇದೆ ಜಡ್ಜಸ್. ಡೆವಿಲಣ ಬಂದ ಎಂತದ ಅವನ್ ಜಾಪ್ ನೋಡ ಸಾವ ಕೂತಿರೋ ಸ್ಟೈಲ್ ನೋಡ. ಅವ್ನ ಕಾಲ್ ಸ್ವಲ್ಪ ಕೆಳಿ ಕಿಳಿಸಕ್ ಹೇಳೋಣ. ಕಾಲು ಕೆಳಗೆ ಇಳಿಸಿದ್ರು ಎಂತದ್ದು ಕಾಣಲ್ಲ, ಮೇಲೆತ್ತಿದ್ರು ಕಾಣಲ್ಲ. ನಿನ್ಗೆ ಟೆನ್ಷನ್. ನಮಸ್ತೆ ಸರ್, ನಾನು ಈ ಊರಿಗೆ ದೊಡ್ಡ ಜನ ಸರ್. ಎಷ್ಟು ದೊಡ್ಡ ಜನ ಅಂದ್ರೆ ನಿಮ್ಮಷ್ಟು ದೊಡ್ಡ ಜನ ಅಲ್ಲ ಸರ್. ನೀವು ಎಷ್ಟು ದೊಡ್ಡ ಜನ ಅಂದ್ರೆ ಸರ್, ಚಂದ್ರು ಸರ್, ರಂಗಭೂಮಿಲಿ ಕಲ್ತವನು ಕೊನೆ ತನಕ ಶಾಶ್ವತ ಅಂತ ತೋರ್ಸದಷ್ಟು ದೊಡ್ಡ ಜನ ನೀವು ಸರ್. ಅಷ್ಟೇ ಅಲ್ಲ ಸರ್, ಕಾಮಿಡಿ ಮಾಡ್ಲಿಕ್ಕೆ ನಮ್ ತರ ಖರಾಬ್ ಆಗಿರೋದು ಬೇಡ, ಅವ್ರ ತರ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಕೊಡ್ತಾರೆ ಅವ್ರು. ಇಲ್ಲಿ ಕೇಳ ಗಂಡು ಮಾತ್ರ 6 ಪ್ಯಾಕ್ ಮಾಡೋದಲ್ಲ, ಹೆಣ್ಣಿಗೂ ಮಾಡ್ಲಿಕ್ಕೆ ಆಗ್ತದೆ ಅಂತ ತೋರಿಸಿದ ಅವ್ರಿಗೆ ಹೊಡೆಯ ಚಪ್ಪಾಳೆ. ಅದು ಅಣ್ಣ ನೀನೆಂತ ದೊಡ್ಡ ಜನ ಅಣ್ಣ, ಮೊನ್ನೆ ಹೆಲಿಕಾಪ್ಟರ್ ತಗೊಂಡಿದ್ದ. ಅದನ್ನ ನಂದು ನಿಂದು ವಾಟ್ಸಪ್ ಅಲ್ಲಿ ಮಾತಾಡುವ ಆಯ್ತಾ? ಇರ್ಲಿ ಸರ್, ಆಯ್ತು. ನಂದು ಜಮೀನು ಎಷ್ಟುಂಟು ಗೊತ್ತಾ ಮಾರ? ಗೊತ್ತಣ್ಣ, ನೋಡಿದೆ. ಅಲ್ಲಿ ಕಾಣ್ತದೆ ಸಮುದ್ರ ಆ ತುದಿಯಿಂದ ಹಿಡಿದು ಆ ತುದಿವರೆಗೂ ಜನ ದಿನ ಓಡಾಡ್ತಾರೆ. ಎಷ್ಟು ಓಡಾಡ್ತಾರೆ ಗೊತ್ತಾ? ಅಲ್ಲ ಇಲ್ಲಿ ಎಂತ ನಡೀತಾ ಉಂಟು ಅಂತ. ಅದೇ ನಾವು ಅಲ್ಲ, ಇಷ್ಟೊತ್ತವರೆಗೂ ಕಾಮಿಡಿ ನಡೀತಾ ಇತ್ತು, ಇವಾಗ ನೀವು ಬಂದಿಲ್ಲ ಕಾಮಿಡಿ ನಡೀತಾ ಇಲ್ಲ. ಮಾತಾಡು ಅಂದ್ರೆ ಮಾತಾಡಿ ಸಾಯೋದ್ ನೀನು. ಎಷ್ಟು ಮಾತಾಡ್ತೀಯ? ಇಲ್ಲಿ ಓನರ್ ನೀನಾ ನಾನ? ಎಷ್ಟು ಧೈರ್ಯವ ನಿನ್ಗೆ? ನನ್ಗೆ ತುಂಬಾ ಧೈರ್ಯ ಇದೆ. ಯಾಕೆ ಹೇಳು? ಯಾಕೆ? ನಾನು ಆರ್ಟಿಸ್ಟು, ಸೆಲೆಬ್ರಿಟಿ ಮನೆಯಲ್ಲಿ ಕೆಲಸ ಮಾಡ್ತೀನಿ. ನೀನು ಆರ್ಟಿಸ್ಟು, ಇವನು ಸೆಲೆಬ್ರಿಟಿ. ಎಂತದ ಮಾತಾಡಿ ಸಾಯಿ. ಸರಿ ಮಾತಾಡಿ. ರಿಹರ್ಸಲಿಗೆ ಅಲ್ಲಿ ಒಮ್ಮೆ ಹೋಗ್ತೀಯ, ಇಲ್ಲಿ ಒಮ್ಮೆ ಬರ್ತೀಯ, ಇಲ್ಲಿ ನೋಡಿದ ತೊತ್ತೊತ್ತು ಅಂತ್ಯ. ಕರೆಕ್ಟ್ ಆಗಿ ಹೇಳು, ಎಂತದ ನೀನು? ನಿಶ್ವಿಕಾ ಮೇಡಮ್ ಅಂತ ದೊಡ್ಡ ಸೆಲೆಬ್ರಿಟಿ, ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಮತ್ತೆ ಕೆಲಸ ಬಿಟ್ಟಿದೆ ಅಂತಕ್ಕೆ ಅಂತ? ನಾನ್ ಬಿಟ್ಟಿಲ್ಲ, ಅವರೇ ಬಿಡ್ತೀನಿ. ಅವ್ರು ಬಿಡಿಸಿದ್ರ? ಅವ್ರು ಯಾಕೆ ಬಿಡಿಸಿದ್ರು? ನಾಯಿನ ಸ್ನಾನ ಮಾಡ್ಸಂದ್ರು, ವಾಷಿಂಗ್ ಮಿಷಿನ್ ಇತ್ತು, ಹಾಕ್ಬಿಟ್ಟು ಹಿಂಡ್ಬಿಟ್ಟು ಒಣಗಾಕ. ಇವನ್ನ ಮಿಕ್ಸಿಗೆ ಹಾಕ್ಬೋದು. ಮಿಕ್ಸಿಗೆ ಹಾಕಿವನ್ನ ನಾಯಿ ಅತ್ತನ ಅದೆಂತ ಕಲೆ ಅಂತ ಅದು. ಕಲೆ ಸರ್, ಕಲೆ ಒಳ್ಳೇದೇ ಅಲ್ಲವೇ? ಕಲೆ ಒಳ್ಳೇದಲ್ವಾ? ನಿಂದ ಮನೆ ನಂದು ಮನೆ. ಇದು ಹೇಗೆ ಕಾಣ್ಬೇಕು ಗೊತ್ತಾ? ನೆಲ ನನ್ನ ಮುಖ ತರ ಪಳ ಹೊಳಿಬೇಕು. ತೊಳಿ. ಏನು? ನನಗೊಂದು ಕ್ಲಾರಿಟಿ ಕೊಟ್ಬಿಡಿ. ಯಾವ್ದು? ನಿಮ್ ಮುಖದ ತರ ಆಗ್ಬೇಕಾ ಇಲ್ಲ ಪಳ ಹೊಳಿಬೇಕಾ? ನೀನು